Welcome you, my dear students. After long back, about 1 year, the continuous video lectures on competitive exams has stopped. Right? After long back, we are again on one motto that to clear competitive exams, that is assistant engineer in various departments. Okay, it's already the notification is already declared, but I took a lot of time to make videos and collect notes according to the syllabus, and now I am full-fledged ready to take you on this track. Okay, and the plan is very easy. We will target all four type of exams which are coming that soon. Be serious, okay, be serious. And it is not like this channel is not just to tell something about the competitive exams and all. Here full-fledged preparation will be there. Okay, I will be there with you till end of the syllabus. Each and everything we will study in Kannada. ನಿಮಗೆಲ್ಲರಿಗೂ ಅರ್ಥ ಆಗಲಿ ಅಂತೇಳಿ ಕನ್ನಡದಲ್ಲಿ ಮಾಡಲಾಗ್ತದೆ. ರೈಟ್ ನೌ ವಿ ಹ್ಯಾವ್ ಫೋರ್ ಎಕ್ಸಾಮ್ಸ್. ಹೌದಾ, ಒಂದು ADLR ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಸರ್ವೇಯಿಂಗ್ 24 posts are there. ಇನ್ನು ಒಂದು BBMP ಬೆಂಗಳೂರು ಮಹಾನಗರ, that PBMP posts 92 posts are there. KUWSDB 50 posts are there. WRD ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ 90 posts are there. ಇದರಲ್ಲಿ ಒಂದೇ ನೋಟಿಫಿಕೇಶನ್ ಅಲ್ಲಿ ಇವು ಮೂರು ಬಂದಿದ್ದಾವೆ. ADLR, BBMP ಮತ್ತು WRD ಇವು ಒಂದೇ ನೋಟಿಫಿಕೇಶನ್ ಅಲ್ಲಿ ಬಂದಿದೆ. ಏನೋ ಒಂದು KUWSDB ಏನದಲ್ಲ, ಇದು 50 posts, ಇದು ಬೇರೆ ನೋಟಿಫಿಕೇಶನ್ ಅಲ್ಲಿ ಬಂದಿದೆ. ಇದು ಆಲ್ರೆಡಿ ಸ್ಟೂಡೆಂಟ್ಸ್ ರಿಜಿಸ್ಟರ್ ಆನ್ಲೈನ್ ಲಿಂಕ್ ಓಪನ್ ಆಗಿತ್ತು, ಅದರಲ್ಲಿ ಆಲ್ರೆಡಿ ನೀವು ರಿಜಿಸ್ಟರ್ ಮಾಡಿದ್ದೀರಿ. ನೆಕ್ಸ್ಟ್ ಇವು ಮೂರದ್ದು ಆನ್ಲೈನ್ ಅಪ್ಲಿಕೇಶನ್ಸ್ ಇನ್ನು ಸ್ಟಾರ್ಟ್ ಆಗಿಲ್ಲ. ಐ ಥಿಂಕ್ ಏಪ್ರಿಲ್ 14 or 15 ಒಳಗೆ ಸ್ಟಾರ್ಟ್ ಆಗ್ತಾವ. ಇನ್ನು ನೀವು ಪ್ರಿಪ್ರೇಷನ್, ಓಕೆ, ಇನ್ನು ನೀವು ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಮಾಡ್ತಿದ್ವಿ, ಇಟ್ಸ್ ವೆರಿ ಗ್ರೇಟ್ ಥಿಂಗ್. ಓಕೆ, ಒನ್ ಥಿಂಗ್. ನೆಕ್ಸ್ಟ್ ಏನಂದ್ರೆ ADLR, BBMP ಮತ್ತು WRD ಒಂದೇ ನೋಟಿಫಿಕೇಶನ್ ಇದ್ದಾವೆ. ಇವು ಮೂರು ಕೂಡ KPSC ಅವರು ಕಾಲ್ಫರ್ ಮಾಡಿದ್ದಾರೆ. ಸ್ವಲ್ಪ ಲೆವೆಲ್ ಆಫ್ ಪ್ರಿಪ್ರೇಷನ್ ಸ್ವಲ್ಪ ಜಾಸ್ತಿ ಇರಲಿ ಆನ್ ದೀಸ್ 3 ಎಕ್ಸಾಮ್ಸ್. ನೆಕ್ಸ್ಟ್ KUWSDB ಏನದಲ್ಲ 50 posts, ಇದು KEAದವ್ರು ಕಂಡಕ್ಟ್ ಮಾಡ್ತಿದ್ದಾರೆ. ದೇರ್ ಫೋರ್ ಪ್ರಿಪ್ರೇಷನ್ ಲೆವೆಲ್ ಸ್ವಲ್ಪ ಲೈಟ್ ಆಗಿದ್ರು ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಬಟ್ ರಿಸ್ಕ್ ತಗೊಳ್ಬಾರ್ದು ಅನ್ನೋದಾದ್ರೆ ವಿ ವಿಲ್ ಪ್ರಿಪೇರ್ ಈಚ್ ಅಂಡ್ ಎವ್ರಿಥಿಂಗ್. ಓಕೆ, ಇವರು ಸಿಲೆಬಸ್ ಅನ್ನು ಯಾವ ರೀತಿ ಕೊಟ್ಟಿದ್ದಾರೆ ಒಂದು ಸ್ವಲ್ಪ ನೋಡೋಣ. ಆಮೇಲೆ ಓವರ್ಲ್ಯಾಪಿಂಗ್ ನ ಅಂದ್ರೆ ಯಾವ ಪ್ಯಾರಲಲ್ ಇದಾವೆ ಸಬ್ಜೆಕ್ಟ್ಸ್ಗಳು ಅವುಗಳನ್ನು ಕಾನ್ಸಂಟ್ರೇಟ್ ಮಾಡೋಣ. ನಾವು ಕಮಿಂಗ್ ಟು ದ KPSC ನೋಟಿಫಿಕೇಶನ್. ಇದು KPSC ನೋಟಿಫಿಕೇಶನ್ ಆಗಿದೆ. ಈ KPSC ನೋಟಿಫಿಕೇಶನ್ ಅಲ್ಲಿ ಫಸ್ಟ್ ಬೃಹತ್ ಮಹಾನಗರ ಬೆಂಗಳೂರು ಮಹಾನಗರ ಪಾಲಿಕೆ 92. ಓಕೆ, ನೆಕ್ಸ್ಟ್ ಜಲಸಂಪನ್ಮೂಲ ಇಲಾಖೆ 90. ನೆಕ್ಸ್ಟ್ ಭೂ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳು ಅದರದ್ದು 24 ಪೋಸ್ಟ್ಗಳು. ಇವು ಮೂರು ಸಿವಿಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂಗಿದೆ. ಕರೆಕ್ಟಾ? ಉಳಿದಗಳೇ ಎಲ್ಲೆಲ್ಲೇ ಡಿಗ್ರಿ, ಓನ್ಲಿ ಡಿಗ್ರಿ ಅಂತ ಇರ್ತದಲ್ಲ ಅವುಗಳನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು. ಬಟ್ ಮೈ ಕಾನ್ಸಂಟ್ರೇಷನ್ ಇಸ್ ದೇರ್ ಫಾರ್ ದೀಸ್ 3 posts. ಓಕೆ, ಇದಾದ್ಮೇಲೆ ಇನ್ನೂ ಒಂದು ಬಂದದ, ಅದು ಯಾವುದಂತಂದ್ರೆ KWS. ಅದು KEAದವ್ರು ಇದನ್ನ ಕಾಲ್ಫರ್ ಮಾಡಿದ್ದಾರೆ ಥ್ರೂ KEA. ಅದು KWS ಅದ. KEAದವ್ರ ಸಿಲೆಬಸ್ ಜಸ್ಟ್ VTU ಸಿಲೆಬಸ್ ಅಂತ ಹೇಳಿದ್ರು. ಓಕೆ, ಫಸ್ಟ್ ವೆನ್ ಯು ಕಮ್ ಟು ದಿಸ್ ಒನ್, ನೀವು ಏನು ಮಾಡ್ಬೇಕಂದ್ರೆ PC ಯೂಸ್ ಮಾಡ್ರಿ. ಆಲ್ಮೋಸ್ಟ್ ಎಲ್ಲ ಪಾಸ್ಔಟ್ ಹುಡುಗರ ಹತ್ರ ಲ್ಯಾಪ್ಟಾಪ್ ಇದ್ದೇ ಇರ್ತದೆ. ವಾಟ್ಸಪ್ ಅಲ್ಲಿ ನೀವು ನನ್ನ ಜೊತೆಗೆ ಲಿಂಕ್ ಅಲ್ಲಿ ಇರ್ತೀರಿ. ವಾಟ್ಸಪ್ ಅಲ್ಲಿ ನಾನು ನೋಟ್ಸ್ ಮತ್ತು ವಿಡಿಯೋಸ್ ಅನ್ನ ಶೇರ್ ಮಾಡ್ತಾ ಇರ್ತೀನಿ. ನೀವು ನಿಮ್ಮ ಫೋಲ್ಡರ್ ಅಲ್ಲಿ ಒಂದು KPSC ಎಕ್ಸಾಮ್ಸ್ ಅಂತ ಹೇಳಿ ಮಾಡಿಕೊಂಡು 4 ಫೋಲ್ಡರ್ ಮಾಡ್ಕೊಳ್ಳಿ. ಒಂದನೇ ಫೋಲ್ಡರ್ ADLR ಸರ್ವೆ 24 posts, ಎರಡನೇ ಫೋಲ್ಡರ್ BBMP 92 posts, KUWS ದಿಸ್ ಇಸ್ 50 posts, WRD 90 posts. ಈ ರೀತಿ 4 ಫೋಲ್ಡರ್ಗಳನ್ನ ಮಾಡ್ಕೊಳ್ಳಿ. ನಾವು ಯಾವ ಇನ್ಫಾರ್ಮೇಶನ್ಸ್ ಅನ್ನ ಶೇರ್ ಮಾಡ್ತೀನಿ ಅವುಗಳನ್ನ ಇದರೊಳಗಡೆ ಹಾಕ್ತಾ ಹೋಗ್ರಿ, ಸೊ ದಟ್ ಪ್ರಿಪ್ರೇಷನ್ ಚೆನ್ನಾಗಾಗುತ್ತೆ. ಸಾಫ್ಟ್ ಆಗಿರ್ಬೇಕು, ಎಲ್ಲವೂ ಕೂಡ ಸ್ಮಾರ್ಟ್ ಮತ್ತು ಸಾಫ್ಟ್ ಕಾಪಿಗಳಿಂದ ಪ್ರಿಪ್ರೇಷನ್ ಮಾಡ್ಬೋದು. ನೆಕ್ಸ್ಟ್ ಐ ವಿಲ್ ಓಪನ್ ದ ಫಸ್ಟ್ ಒನ್. ಇದರಲ್ಲಿ RPC ಅವ್ರೇನು ಕೊಟ್ಟಿದ್ದಾರಲ್ಲ ನೋಟಿಫಿಕೇಶನ್ ಅದನ್ನ ಸೇವ್ ಮಾಡಲಾಗಿದೆ. ನೆಕ್ಸ್ಟ್ BBMP ಅಲ್ಲಿ ಸಿಲೆಬಸ್ ಅನ್ನು ಸಪರೇಟ್ ಆಗಿ ಶೇರ್ ಮಾಡಲಾಗಿದೆ. ನೆಕ್ಸ್ಟ್ KUSB ಒಳಗಡೆ ಅದು VTU ಸಿಲೆಬಸ್ ಮತ್ತು ಗೆಜೆಟ್ ನೋಟಿಫಿಕೇಶನ್ ಇಡಲಾಗಿದೆ. WRD ಪೋಸ್ಟ್ ಇದರಲ್ಲಿ 90 ಪೋಸ್ಟ್ಗಳ ಬಗ್ಗೆ ಬರಲಾಗಿದೆ. ನೌ ಇಫ್ ಐ ಕಂಪೇರ್ ದ ಸಿಲೆಬಸ್ ಆಫ್ ಆಲ್ ದೀಸ್, ದೆನ್ ವಾಟ್ ಹ್ಯಾಪನ್ಸ್? ಇಸ್ ದೇರ್ ಎನಿ ಪ್ಯಾರಲಲ್ ಸಿಲೆಬಸ್? ದಟ್ ಆಲ್ಸೋ ವಿ ವಿಲ್ ಗೋ ಥ್ರೂ. ಫಸ್ಟ್ ಯಾವುದಂತಂದ್ರೆ ಫಸ್ಟ್ ADLR ಸಿಲೆಬಸ್ ನೋಡಿ. ಇದು ದಿಸ್ ಇಸ್ ADLR ಸಿಲೆಬಸ್. ಈ ಸಿಲೆಬಸ್ ಅಲ್ಲಿ ನೋಡಿದ್ರೆ ADLR ರಿಕ್ರೂಟ್ಮೆಂಟ್ ಟು ದ ಡಿಪಾರ್ಟ್ಮೆಂಟ್ ಆಫ್ ಸರ್ವೆ, ಸೆಟಲ್ಮೆಂಟ್ ಅಂಡ್ ಲ್ಯಾಂಡ್ ರಿಕ್ರೂಟ್ಮೆಂಟ್ ಅಂತ ಹೇಳಿದ್ದಾರೆ. ನೀವು ನೋಟಿಫಿಕೇಶನ್ ಫುಲ್ ಡೀಟೇಲ್ ಆಗಿ ಆಮೇಲೆ ಓದ್ಕೊಳ್ರಿ. ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಆಫ್ ಸರ್ವೇಯಿಂಗ್, ಲೀನಿಯರ್ ಮೆಜರ್ಮೆಂಟ್, ಕಂಪಾಸ್ ಸರ್ವೇಯಿಂಗ್, ಪ್ಲೇನ್ ಟೇಬಲ್ ಸರ್ವೇಯಿಂಗ್, ಥಿಯೋಡಲೈಟ್ ಟೈಕೋಮೆಟ್ರಿ ಅಂಡ್ ಟ್ರಿಗ್ನೋಮೆಟ್ರಿಕ್ ಲೆವೆಲಿಂಗ್. ನೆಕ್ಸ್ಟ್ ಅದ ಟ್ರಾವರ್ಸ್ ಸರ್ವೇಯಿಂಗ್ ಅಂಡ್ ಒಮಿಟೆಡ್ ಮೆಜರ್ಮೆಂಟ್ಸ್, ಲೆವೆಲಿಂಗ್ ಅಂಡ್ ಕಂಟೂರಿಂಗ್, ಏರಿಯಾಸ್ ಅಂಡ್ ವಾಲ್ಯೂಮ್ಸ್, ಕರ್ವ್ ಸರ್ವೇಯಿಂಗ್. ನೆಕ್ಸ್ಟ್ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್. ಇಷ್ಟಿದೆ.
ಅದಾದಮೇಲೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಕ್ಯಾಡ್ ಬಗ್ಗೆ ಕೇಳಿದರೆ, ಕೆಲವು ಬೇಸಿಕ್ ಸಾಫ್ಟ್ವೇರ್ಸ್ ಬಗ್ಗೆ, ನೆಕ್ಸ್ಟ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಬಗ್ಗೆ ಒಂದು ಸ್ವಲ್ಪ ಕೇಳಿದ್ದಾರೆ. ಓಕೆನಾ. ನಾವು ಇಫ್ ಯು ಕಾನ್ಸಂಟ್ರೇಟ್ ಆನ್ ದಿಸ್ ಪಾರ್ಟ್, ದಿಸ್ ಇಸ್ ವೆರಿ ಈಸಿ ಸಿಲೆಬಸ್, ಕಂಪ್ಲೀಟ್ ಸರ್ವೇಯಿಂಗ್ ಕವರ್ ಆಗಿದೆ. ಗೊತ್ತಾಯ್ತಾ. ನಾವು ಐ ವಿಲ್ ಕಮ್ ಟು WRD ಸಿಲೆಬಸ್. WRD ಅಲ್ಲಿ ವಿ ವಿಲ್ ಗೋ ಟು ದ 9th ಪಾಯಿಂಟ್. WRD 9th ಪಾಯಿಂಟ್ ನೋಡ್ರಿ ಇಲ್ಲಿ. ಇದರಲ್ಲಿ ಸರ್ವೇಯಿಂಗ್ ಅಂತೇಳಿ ಒಂದು ಸಬ್ಜೆಕ್ಟ್ ಇಟ್ಟಿದ್ದಾರೆ. ಇಂಟ್ರೊಡಕ್ಷನ್, ಟರ್ಮಿನಾಲಜಿ, ಬೇಸಿಕ್ ಪ್ರಿನ್ಸಿಪಲ್ಸ್, ಮೆಜರ್ಮೆಂಟ್ ಆಫ್ ಹಾರಿಜಾಂಟಲ್ ಡಿಸ್ಟೆನ್ಸ್, ಚೈನ್, ಕಂಪಾಸ್, ಟ್ರಾವರ್ಸಿಂಗ್, ಲೆವೆಲಿಂಗ್, ಹೌದಾ. ನೆಕ್ಸ್ಟ್ ಕಾಂಟೂರಿಂಗ್, ಪ್ಲೇನ್ ಟೇಬಲ್, ಟ್ರಿಗ್ನೋಮೆಟ್ರಿ, ಲೆವೆಲಿಂಗ್ ಎಲ್ಲ ಇದೆ. ನೆಕ್ಸ್ಟ್ ಟ್ಯಾಕೋಮೆಟ್ರಿ, ಕರ್ವ್ ಸೆಟ್ಟಿಂಗ್ ಇದೆ, ಕಂಪ್ಯೂಟೇಷನ್ ಆಫ್ ಏರಿಯಾ, ವಾಲ್ಯೂಮ್, ಎಲೆಕ್ಟ್ರಿಕ್ ಡಿಸೈನ್ ಇದು ಇದಾವೆ, ಮತ್ತು ಇವೆಲ್ಲ ಅಡ್ವಾನ್ಸ್ ಸರ್ವೇಯಿಂಗ್ ಇದಾವೆ. ಎಕ್ಸಾಕ್ಟ್ಲಿ 100% ಸೇಮ್ ಸಿಲೆಬಸ್ ಅದ ಇದು ಮತ್ತು ಇದು. ಆಯ್ತಾ. ಇಲ್ಲಿ ಎಲಾಬ್ರೇಟ್ ಆಗಿ ಒಂದೊಂದು ಪಾಯಿಂಟ್ಸ್ ಅನ್ನು ಬರೆದಿದ್ದಾರೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಎಲ್ಲಾ ಪಾಯಿಂಟ್ಸ್ ಗಳನ್ನು ಹಾಕಿದ್ದಾರೆ. ಹಾಗಾಗಿ ನಾವು when it comes to the 9th point in WRD, we will prepare for ADLR, we will prepare everything. ಇದನ್ನು ಪ್ರಿಪೇರ್ ಮಾಡಿದ್ರೆ ನಿಮಗೆ WRD ಇದು ಒಂದು ಪಾರ್ಟ್ ತಯಾರಾಗ್ತದ, ಪ್ಲಸ್ ADLRದು ಕಂಪ್ಲೀಟ್ ಸಿಲೆಬಸ್ ತಯಾರಾಗ್ತದೆ ವಿತ್ ಸರ್ವೇಯಿಂಗ್ ಅಂಡ್ CAD that we will see later. ರೈಟಾ. ಹಾಗಾದ್ರೆ we will concentrate on WRD, or otherwise this one WRD will concentrate. Now coming to BBMP ಸಿಲೆಬಸ್ ಅನ್ನು ನೀವು ಸ್ವಲ್ಪ ರಿವೈಸ್ ಮಾಡಿದ್ರೆ, ಲಾಸ್ಟ್ ಟೈಮ್ PWD ಕಾಲ್ ಫಾರ್ಮ್ ಆದಾಗ PWD ಅವರ ಸಿಲೆಬಸ್ ಏನ್ ಬಿಟ್ಟಿದ್ರಲ್ಲ ಅದೇ ಸಿಲೆಬಸ್ ಕಂಪ್ಲೀಟ್ ಆಗಿ ಇದರೊಳಗಡೆ ಇದೆ. ಓಕೆ. ಇಲ್ಲಿ ರೋಡ್ಸ್ ಅಂಡ್ ಬ್ರಿಡ್ಜಸ್ ಅಂತ ಬರೆದಿದ್ದಾರೆ. ಇದರಲ್ಲಿ ಜನರಲ್ ಅದ, ಸರ್ವೇಯಿಂಗ್ ಅದ. ನೆಕ್ಸ್ಟ್ ಸರ್ವೇಸ್ ಬರೀ ಹೈವೇ ಪ್ಲಾನ್ ಬಗ್ಗೆ ಇದೆ, ಹೈವೇ ಡಿಸೈನ್ ಅದ, ಹೈವೇ ಕನ್ಸ್ಟ್ರಕ್ಷನ್, ನೆಕ್ಸ್ಟ್ ಹೈವೇ ಕನ್ಸ್ಟ್ರಕ್ಷನ್. ಇವು ಇಷ್ಟು ಪಾಯಿಂಟ್ಸ್ 6 ಪಾಯಿಂಟ್ಸ್ ಇದಾವೆ. ನಾವು ಇಲ್ಲೊಂದು ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಅಥವಾ ಕಾಪಿ ಪೇಸ್ಟ್ ಮಾಡೋದ್ರಲ್ಲಿ ಅವ್ರಿಗೆ ಮಿಸ್ಟೇಕ್ ಆಗಿರ್ಬೋದು. ದಿಸ್ ರೋಡ್ಸ್ ಅಂಡ್ ಬ್ರಿಡ್ಜಸ್ ಅಂತ ಬರೆದು ರೋಡ್ಸ್ ಅಂತ ಏನ್ ಬರೆದಿದ್ದಾರೆ, ಈ ಎಲ್ಲಾ ಸಿಲೆಬಸ್ ಕೆಳಗಡೆ ಹೈವೇ ಇಂಜಿನಿಯರಿಂಗ್ ಅಂತ ಹೆಡ್ಡಿಂಗ್ ಹಾಕೊಂಡು ಎಂಟೈರ್ ಥಿಂಗ್ ಸೇಮ್ ಪ್ರಿಂಟ್ ಆಗಿದೆ. ಓಕೆ. ದಿಸ್ ಇಸ್ ಅಡ್ವಾಂಟೇಜ್ ಫಾರ್ ಅಸ್. ರೋಡ್ಸ್ ಅದನ್ನಾದ್ರೂ ಓದ್ರಿ ಅಥವಾ ಹೈವೇ ಇಂಜಿನಿಯರಿಂಗ್ ಆದ್ರೂ ಓದ್ಕೊಳ್ರಿ. ರೈಟ್. ನಾವು ಕಮ್ ಟು WRD. ಇನ್ ದಿಸ್ WRD ವಿ ಹ್ಯಾವ್ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್. ಇದರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಟರ್ಮಿನಾಲಜಿ, ಬೇಸಿಕ್ ಪ್ರಿನ್ಸಿಪಲ್ಸ್ ಅದ, ಟ್ರಾಫಿಕ್ ಇಂಜಿನಿಯರಿಂಗ್ ಅದ, ಹೈವೇ ಅಲೈನ್ಮೆಂಟ್ ಅಂಡ್ ಜಿಯೋಮೆಟ್ರಿಕ್ ಡಿಸೈನ್ ಅದ, ಹೈವೇ ಡಿಸೈನ್ ಕನ್ಸ್ಟ್ರಕ್ಷನ್ ಅದ. ಹೈವೇ ಡಿಸೈನ್ ಕನ್ಸ್ಟ್ರಕ್ಷನ್ ಇಷ್ಟು ಪ್ಯಾರಾಗ್ರಾಫ್ ಏನದಲ್ಲ ಇದು ನಿಮ್ಗೆ BBMP ಒಳಗಡೆ ಕವರ್ ಆಗ್ತದೆ. ಬಟ್ BBMP ಅಲ್ಲಿ ರೈಲ್ವೇಸ್, ಡಾಕ್ಸ್, ಹಾರ್ಬರ್ಸ್, ಟನಲ್ಸ್, ಏರ್ಪೋರ್ಟ್ಸ್ ಬಗ್ಗೆ ಮಾತಾಡಿಲ್ಲ. ಬಟ್ ಮಾತಾಡಿಲ್ಲ ಅಂದ್ರೆ ಕೇಳಲ್ಲ ಅಂತೇನಲ್ಲ, ಕೇಳಿದ್ರು ಕೇಳ್ಬೋದು. ಅರ್ಥ ಆಯ್ತಾ. ಓಕೆ. Now means we will stick to this syllabus, we will prepare this also so that it will cover that BBMP syllabus. Next coming to the BBMP again. Next ಬರ್ತದೆ ಬ್ರಿಡ್ಜಸ್ ಅಂತ ಹೇಳಿ. ಬ್ರಿಡ್ಜಸ್ ಅಂತ ಬರೆದಿದ್ದಾರೆ ಹೆಸರು, ಬಟ್ ಇದರೊಳಗಡೆ ಹೈಡ್ರಾಲಜಿ ಅಂಡ್ ಇರಿಗೇಷನ್ ಅದ. ಹೈಡ್ರಾಲಜಿ ಸಬ್ಜೆಕ್ಟ್ಸ್ ಜಾಸ್ತಿ ತಗೊಂಡು ಹೈಡ್ರಾಲಜಿಕಲ್, ವೆಟೆಡ್ ಏರಿಯಾ, ಫ್ಲಡ್ ಎಸ್ಟಿಮೇಷನ್ ಮತ್ತು ಎಂಪಿರಿಕಲ್ ಫಾರ್ಮುಲಾ, ರ್ಯಾಷನಲ್ ಮೆಥಡ್ ಇವೆಲ್ಲ ಹೈಡ್ರಾಲಜಿ ಆಯಿತು. ನೆಕ್ಸ್ಟ್ ಪ್ರಾಕ್ಟಿಕಲ್ ರೂಲ್ಸ್, ಡಿಸೈನ್ ಆಫ್ ಎಕನಾಮಿಕ್ ಸ್ಪ್ಯಾನ್, ಇದು ಬ್ರಿಡ್ಜಸ್ ಆಯಿತು. ಇದಿಷ್ಟು ಬ್ರಿಡ್ಜ್ ಆಗ್ತದೆ. ಅಂದರೆ ಇಲ್ಲಿ ಅವರು ಇಂಡೈರೆಕ್ಟ್ಲಿ ಹೈಡ್ರಾಲಜಿನೂ ಓದ್ರಿ ಪ್ಲಸ್ ಬ್ರಿಡ್ಜಸ್ನು ಓದ್ರಿ ಅಂತೇಳಿ ಇಂಡೈರೆಕ್ಟ್ಲಿ ಎರಡು ಸ್ಟೇಟ್ಮೆಂಟ್ಸ್ ಅನ್ನು ಅಂಡರ್ ದ ಹೆಡ್ಡಿಂಗ್ ಆಫ್ ಬ್ರಿಡ್ಜಸ್ ಹಾಕಿದ್ದಾರೆ. ಕಮಿಂಗ್ ಟು WRD ಅಲ್ಲಿ ಬ್ರಿಡ್ಜ್ ಇಂಜಿನಿಯರಿಂಗ್ ಅಂತ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ. ದಟ್ ಯು ವಿಲ್ ರೀಡ್ ಇಟ್. ಹಿಯರ್ ಇಟ್ ಇಸ್ ಅ ಬಿಗ್ ಪ್ಯಾರಾಗ್ರಾಫ್. ವೆನ್ ಯು ಕಮ್ ಟು BBMP ಇಟ್ ಇಸ್ ಅ 2 splitted points with a small paragraph. But we'll read this 10th point. Next hydrology and irrigation ಅಂತೇಳಿ, ಹೈಡ್ರಾಲಜಿ ಅಂಡ್ ವಾಟರ್ ರಿಸೋರ್ಸಸ್ ಅಂತೇಳಿ ಇದಿಷ್ಟು ಚಾಪ್ಟರ್ ಕೊಡಿ. ಓಕೆ. ಹಾಗಾದ್ರೆ ಇದ್ರೂ ಕೂಡ ನಮಗೆ ಇದನ್ನು ಪ್ರಿಪೇರ್ ಆದರೆ ನಾವು BBMP ನ ಪ್ರಿಪೇರ್ ಆದಾಗ. ರೈಟ್. ನೆಕ್ಸ್ಟ್ ಕಮಿಂಗ್ ಟು BBMP ಅಗೇನ್, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಇಲ್ಲಿ ಒಂದೊಂದು ಸಬ್ಜೆಕ್ಟ್ಸ್ಗಳಿವು, ಒಂದೊಂದು ಪಾಯಿಂಟ್ಸ್ ಅಂದ್ರೆ ಒಂದೊಂದು ಸಬ್ಜೆಕ್ಟ್ಸ್ಗಳು MTech ಅಲ್ಲಿ ಬರ್ತಿರ್ತವೆ. ಅವುಗಳು 9 ಸಬ್ಜೆಕ್ಟ್ಸ್ ಅನ್ನು ಕೊಟ್ಟಿದ್ದಾರೆ. ಇದನ್ನ ನಾವು ಪ್ರಿಪರೇಷನ್ ಮಾಡ್ಬೋದು. ಇಲ್ಲಿ ಯಾರಾದರೂ ಸಿಲೆಬಸ್ ಭಾಳ ಆಗುತ್ತೆ ಅನ್ನೋದಾದ್ರೆ ಸ್ಕಿಪ್ ಮಾಡೋದಿದ್ರೆ ಇಲ್ಲಿ ಸ್ಕಿಪ್ ಮಾಡಿ. ಅಥವಾ ನೀವು ಕಮ್ ಟು WRD ಅಲ್ಲಿ ನಿಮ್ಗೆ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಒಂದು ಹೆಡ್ಡಿಂಗ್ ಇದೆ. ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನ ಇದಿಷ್ಟನ್ನು ಓದ್ಕೊಂಡ್ರೆ ನಿಮ್ಗೆ ಇದರಲ್ಲಿ ಮಷಿನರಿ ಬರ್ತದ, ಪ್ಲಾನಿಂಗ್, ಶೆಡ್ಯೂಲ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬರ್ತದ, ಡಿಪಾರ್ಟ್ಮೆಂಟ್ ಪ್ರೊಸೀಜರ್ ಬರ್ತದ, ಮ್ಯಾನ್ ಅಂಡ್ ಮಷಿನ್ ರಿಲೇಷನ್ ಸಿಗ್ತದ. ನೆಕ್ಸ್ಟ್ ಪ್ರಾಜೆಕ್ಟ್ ಅವೆಲ್ಲ ಸಿಗ್ತದೆ. ಈಗ ನೋಡಿ, ಮ್ಯಾನ್ ಅಂಡ್ ಮಷಿನ್ ರಿಲೇಷನ್ಸ್ ಅಂತಂದ್ರೆ ಮೆಕನೈಸೇಷನ್. ಓಕೆ. ಅದು ಇದರಲ್ಲಿ ಮೆಕನೈಸೇಷನ್ ಇಲ್ಲಿ ಕುಂತದ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಂತಂದ್ರೆ ಕನ್ಸ್ಟ್ರಕ್ಷನ್ ಮೆಥಡ್ ಇನ್ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅಂಡ್ ಕಂಟ್ರೋಲ್ ಬರ್ತದ. ಅಡ್ವಾನ್ಸ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಅಂತಂದ್ರೆ ಮಟೀರಿಯಲ್ಸ್ ಓದಬೇಕಾದಾಗ ಇದು ಅಡಿಷನಲ್ ಬರ್ತದ. ನೆಕ್ಸ್ಟ್ ರಿಹ್ಯಾಬಿಲಿಟೇಷನ್ ಅನ್ನು ಕೂಡ ಕವರ್ ಆಗ್ತದ. ಈ ರೀತಿ ನಿಮಗೆ ಇದು ಬೇಡ ಅನ್ನೋದಾದ್ರೆ ಯು ಕ್ಯಾನ್ ರೀಡ್ 12th ಪಾಯಿಂಟ್ ಇನ್ WRD. ಓಕೆ. ನಾವು ಕಮಿಂಗ್ ಟು ದಿಸ್ ಹೈವೇ ಆಯಿತು. ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಅಂತ ಹೇಳಿ ಕೆಲವು ಪಾಯಿಂಟ್ಸ್ ಅನ್ನ ಸ್ಟ್ರೆಂತ್ ಆಫ್ ಮಟೀರಿಯಲ್ ಇಂದ ತಗೊಂಡಿದ್ದಾರೆ, ಕೆಲವು ಪಾಯಿಂಟ್ಸ್ ಅನ್ನ SA ಇಂದ ತಗೊಂಡಿದ್ದಾರೆ, ಕೆಲವು ಪಾಯಿಂಟ್ಸ್ ಅನ್ನ SA2 ಇಂದ ತಗೊಂಡಿದ್ದಾರೆ.
ಓಕೆನಾ. ಇಷ್ಟು ಮಾಡಿಕೊಂಡು ಇದು ಸಾಮ್ ಎಸ್ ಎ ಅಂತೇಳಿ ತಗೊಂಡು ಅವ್ರ ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಅಂತೇಳಿ ಸಿಲೆಬಸ್ ಡಿಸೈನ್ ಮಾಡಿದ್ರು ಯಾರು, BBMP ಅವರು. ಕಮಿಂಗ್ ಟು ಇವರು WRD. ಈ WRD ಅಲ್ಲಿ ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂತಾನೆ ಒಂದು ಸಬ್ಜೆಕ್ಟ್ಸ್ ಅದ, ಸ್ಟ್ರೆಂತ್ ಆಫ್ ಮಟೀರಿಯಲ್ ಅದ, ಸ್ಟ್ರಕ್ಚರಲ್ ಅನಾಲಿಸಿಸ್ ಅದ. ಹಾಗಾಗಿ ಸೆಕೆಂಡ್ ಪಾಯಿಂಟ್ ಕಂಪ್ಲೀಟ್ ಓದೋದ್ರಿಂದ ನಿಮ್ಗೆ BBMP ಇದು ಕೂಡ ಕವರ್ ಆಗ್ತದೆ, BBMP ಇದು ಕೂಡ ಕವರ್ ಆಗ್ತದೆ. ನೆಕ್ಸ್ಟ್ ಕಮಿಂಗ್ ಟು ಸ್ಯಾನಿಟರಿ ಇಂಜಿನಿಯರಿಂಗ್ ಅಂತ ಹೇಳಿ, ಅದರಲ್ಲಿ ಸ್ಯಾನಿಟರಿ ಇಂಜಿನಿಯರಿಂಗ್ ಅಂಡ್ ವಾಟರ್ ಸಪ್ಲೈ ಅಂತ ಎರಡು ಕೊಟ್ಟಿದ್ದಾರೆ. ಸ್ಯಾನಿಟರಿ ಇಂಜಿನಿಯರಿಂಗ್ ವಾಟರ್ ಸಪ್ಲೈ ಅಂತಂದ್ರೆ ಇವರು ಕೂಡ ಇದರಲ್ಲಿ ಸ್ಯಾನಿಟರಿ ಇಂಜಿನಿಯರಿಂಗ್ ಎನ್ವಿರಾನ್ಮೆಂಟಲ್ ಅಲ್ಲಿ ಬಂದ್ಬಿಡ್ತದೆ. ವೇಸ್ಟ್ ವಾಟರ್ ಇಂಜಿನಿಯರಿಂಗ್ ಮತ್ತು ಕ್ಲೀನ್ ವಾಟರ್ ಇಂಜಿನಿಯರಿಂಗ್, ದಟ್ ಇಸ್ ದ ಡ್ರಿಂಕಿಂಗ್ ವಾಟರ್, ಇವೆರಡೂ ಕೂಡ ಈ 8 ಪಾಯಿಂಟ್ ಅಲ್ಲಿ ಕವರ್ ಆಗುತ್ತೆ. ನೋಡಿದ್ರೆ ಈ ಸಿಲೆಬಸ್ ಅಲ್ಲಿ ಈಗ ನಾವು ನಿಮಗೆ ಇಲ್ಲಿ ಗೊತ್ತಾಯ್ತು ಈಗ, ರೈಟಾ. ಇದಾದ್ಮೇಲೆ ಮುಗೀತು ಸಿಲೆಬಸ್, BBMP ಸಿಲೆಬಸ್ ಮುಗೀತು. ವೆನ್ ಯು ಕಮ್ ಟು VTU ಸಿಲೆಬಸ್ ಫಾರ್ KUSB, KUSB ಏನು KW KUSB ಐತಲ್ಲ, ಅದರಲ್ಲಿ ನೀವು ನೋಡಿದ್ರೆ ಅವ್ರು VTU ಸಿಲೆಬಸ್ ಅಂತ ಹೇಳಿಬಿಟ್ಟಿದ್ದಾರೆ. VTU ಸಿಲೆಬಸ್ ಅಂತ ಹೇಳಿರೋದ್ರಿಂದ ಈಗ ನೀವು ಸ್ಟ್ರೆಂತ್ ಆಫ್ ಮಟೀರಿಯಲ್ ಓದಬೇಕು, WRD ಅಲ್ಲಿ ಇತ್ತು. ಇಂಜಿನಿಯರಿಂಗ್ ಸರ್ವೆ ಓದಬೇಕು, WRD ಅಲ್ಲಿ ಇದೆ, ಮತ್ತು ADLR ಅಲ್ಲಿ ಇದೆ. ಇಂಜಿನಿಯರಿಂಗ್ ಜಿಯಾಲಜಿ ಯು ಕ್ಯಾನ್ ಸ್ಕಿಪ್, ಬಟ್ ಯು ಹ್ಯಾವ್ ಟು ರೀಡ್ ಇಟ್ ಫಾರ್ ಓನ್ಲಿ KUSB. ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಎರಡು ಕಡೆಗಿದೆ, ಕಂಪ್ಯೂಟರ್ ಏಡೆಡ್ ಪ್ಲಾನಿಂಗ್ ಅಂಡ್ ಡಿಸೈನ್ ಎರಡು ಕಡೆಗಿದೆ. ನೆಕ್ಸ್ಟ್ ಇದು VTU ಸಿಲೆಬಸ್. ಈ VTU ಸಿಲೆಬಸ್ ಅಲ್ಲಿ ನೀವು ಇದನ್ನ ಬಿಡಿ ಇವೆಲ್ಲ ಬಿಟ್ಕೊಳ್ರಿ. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಸೆಮಿಸ್ಟರ್ ಅನಾಲಿಸಿಸ್ ಆಫ್ ಸ್ಟ್ರಕ್ಚರ್ಸ್, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಂಡ್ ಹೈಡ್ರಾಲಿಕ್ಸ್ ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಯು ರೀಡ್ ಇಟ್. ಟ್ರಾನ್ಸ್ಪೋರ್ಟ್ ಇಂಜಿನಿಯರಿಂಗ್, ಬಿಲ್ಡಿಂಗ್ ಮಟೀರಿಯಲ್ ಲ್ಯಾಬ್, you can skip this one. Ability announcement, biology for engineering, universal human value, national service, physical, yoga, you can skip them. Next coming to this construction project management, geotechnical, concrete technology, environmental engineering, professional elective, you can skip. Many project you can skip. Research, environmental studies is required, that you read, this is skip. Okay, now coming to RCC, you have to read. Irrigation, hydraulic structures, professional elective, open elective, you can skip. Then software application, read, skip. Okay, next coming to this one, 7th semester, design of steel structure, estimation, pre-stress, and skip. Okay, then coming to the last one, professional elective you can skip. Pre-stress structures, if it is covered, it's best, or otherwise you can cover it. These all things you can skip. Now compared to these three, ಏನಾಯ್ತಂತಂದ್ರೆ ನಮಗೆ WRD syllabus ಏನಿದೆಲ್ಲ, this WRD syllabus it has everything which is there in the VTU, and this syllabus has everything which is prescribed in BBMP, and this syllabus will definitely cover ADLR, and this syllabus itself is from WRD, therefore that will cover that also. Very interesting and very crystal clear agi syllabus mention ಮಾಡಿದ್ದಾರೆ WRD ಅವರು. Therefore our concentration, first primary concentration is to prepare for WRD. Okay, and WRD ಅಲ್ಲಿ ಪ್ರಿಪೇರ್ ಮಾಡ್ತಾ ಹೋಗ್ಬಿಡೋಣ, ಅದಾದ್ಮೇಲೆ ಪರ್ಟಿಕ್ಯುಲರ್ಲಿ ಆಯಾ ಎಕ್ಸಾಮ್ಸ್ ಬಂದಾಗ ಆ ಕಡೆಗೆ ನಾವು ಪ್ರಿಪರೇಷನ್ ಮಾಡಬೇಕು. ಕಮಿಂಗ್ ಟು ಅವರ್ ಪ್ಲಾನ್, you make a folder for this WRD. ಈ WRD ಅಲ್ಲಿ I have made like this, WRD syllabus ಇರಲಿ, ನೋಟಿಫಿಕೇಶನ್ ಇರಲಿ, ಇದು ಬ್ಲಾಂಕ್ ನಿಮಗೆ ಅವಶ್ಯಕತೆ ಇಲ್ಲ, ನಾನು ವಿಡಿಯೋ ಮಾಡೋನಿಗೆ ಮಾತ್ರ ಇದು ಬ್ಲಾಂಕ್ ಅವಶ್ಯಕತೆ ಇದೆ. ನೆಕ್ಸ್ಟ್ ನೋಟ್ಸ್ ಅಂತೇಳಿ ಒಂದು ಫೋಲ್ಡರ್ ಮಾಡ್ಕೊಳ್ಳಿ. ನೋಟ್ಸ್ ಅಲ್ಲಿ ಒಂದು ಬಿಲ್ಡಿಂಗ್ ಮೆಟೀರಿಯಲ್ಸ್, ಎರಡನೇದು ಸ್ಟ್ರೆಂತ್ ಆಫ್ ಮಟೀರಿಯಲ್. ಆಸ್ ಪರ್ ದ ಸಿಲೆಬಸ್ ಯು ಕ್ಯಾನ್ ಮೇಕ್ ಅ ಫೋಲ್ಡರ್. ದಿಸ್ ಇಸ್ ದ ಫಸ್ಟ್ ಒನ್, ಸಿವಿಲ್ ಇಂಜಿನಿಯರಿಂಗ್ ಮಟೀರಿಯಲ್ ಅಂಡ್ ಕನ್ಸ್ಟ್ರಕ್ಷನ್, ಅದ್ರದ್ದು ಒಂದು ಫೋಲ್ಡರ್ ಮಾಡ್ಕೊಳ್ಳಿ. ಆ ಫೋಲ್ಡರ್ ಒಳಗಡೆ ಹೋಗಿ ನೋಡಿದ್ರೆ ಅವುಗಳ ನೋಟ್ಸ್ ನಾನು ಪ್ರತಿಯೊಂದು ಕ್ಲಾಸ್ ಆದ ತಕ್ಷಣ ಏನು ಕಳಿಸ್ತೀನಿ, ಅವುಗಳನ್ನ ಅದರಲ್ಲಿ ಶೇರ್ ಮಾಡ್ತಾ ಹೋಗಿ. 2.1 ಅಂದ್ರೆ ಸ್ಟ್ರೆಂತ್ ಆಫ್ ಮಟೀರಿಯಲ್ ಬೇಕಾಗಿರ್ತಕ್ಕಂಥದ್ದು. ಈ ರೀತಿ ನಿಮ್ಮ ಈ WRD ಎಲ್ಲ ಸಿಲೆಬಸ್ ಕೂಡ ಆ ಫೋಲ್ಡರ್ ಅಲ್ಲಿ ಬಿದ್ದಿರ್ತದೆ. ಆಮೇಲೆ ವಿ ವಿಲ್ ಪ್ರಿಪೇರ್ ಎವ್ರಿಥಿಂಗ್ ಫಾರ್ ದಿಸ್ WRD ಓನ್ಲಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ವಿ ವಿಲ್ ಪ್ರಿಪೇರ್ ಎವ್ರಿಥಿಂಗ್ ಫಾರ್ WRD ಓನ್ಲಿ. ಈ WRD ಆದ್ಮೇಲೆ ಇವುಗಳ ಡೇಟ್ಸ್ ಅನ್ನು ಸ್ವಲ್ಪ ನೋಡ್ಕೊಂಡ್ರೆ ನೀವು ಇಲ್ಲೊಂದು ಐಡಿಯಾ ಬರ್ತದ. WRD ಅವ್ರು ಹೇಳಿದ್ರೆ 8th ಮಂತ್ ಪ್ರೊಬೆಬಲಿ ಅಂದ್ರೆ ಸೆಪ್ಟೆಂಬರ್. ನೆಕ್ಸ್ಟ್ ADLR ಕೂಡ 8th ಮಂತ್ ಹೇಳಿದ್ದಾರೆ. ನೆಕ್ಸ್ಟ್ BBMP ಕೂಡ 8th ಮಂತ್ ಹೇಳಿದ್ದಾರೆ. ನಿಮ್ಗೆ ಸ್ವಲ್ಪ ಅಡ್ವಾನ್ಸ್ ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ನಮ್ದು KUWSB ಇದೇನದಲ್ಲ, ಇದು 50 ಪೋಸ್ಟ್, ಇದು ಜಲ್ದಿ ಬರ್ಬೋದು ಅಂದ್ರೆ ಯಾವಾಗ ಬರ್ಬೋದು ಅಂತ ಸ್ವಲ್ಪ ನೋಡ್ಕೊಂಡ್ಬಿಡೋಣ. KWSSB ಇದರದ್ದು ಡೇಟ್ ಮೆನ್ಷನ್ ಮಾಡಿಲ್ಲ ಯಾವಾಗ ಬರ್ಬೋದು. ಇವ್ರು ಏನ್ ಮಾಡಿದಾರೆ ಅಂದ್ರೆ ಇವ್ರು ಮೂವರು ಟೆಂಟೇಟಿವ್ಲಿ 8th ಮಂತ್ ಅಂದ್ರೆ ಸೆಪ್ಟೆಂಬರ್ ಅಂತ ಹೇಳಿದ್ರು. ಈಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಏಪ್ರಿಲ್ 1ನೇ ತಾರೀಕಿಂದ. ಓಕೆ, ಅಂದ್ರೆ ನಿಮಗೆ ಸೆಪ್ಟೆಂಬರ್ 1ನೇ ತಾರೀಕಿನ ತನಕ ಕೂಡ ಅಂದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ 1 2 3 4 5 ಮಂತ್ಸ್ ನಿಮಗೆ ಜಾಗ ಇದೆ, ರೈಟಾ. ನೆಕ್ಸ್ಟ್ KWSSB ಇದ್ರದ್ದು ಏನದಲ್ಲ, ಇವ್ರದ್ದು ಡೇಟ್ ಮೆನ್ಷನ್ ಮಾಡಿಲ್ಲ, ಬಟ್ ಜಸ್ಟ್ ಪ್ರೆಡಿಕ್ಟ್ ಮಾಡ್ರಿ, ಮೇ ಮಂತ್ ಅಲ್ಲಿ ಎಲೆಕ್ಷನ್ಗೆ ಅಲ್ಲಿ ಬಿಸಿ ಆಗ್ತಾರೆ. ಎಲೆಕ್ಷನ್ ಆದ್ಮೇಲೆ ಅಂತಂದ್ರೆ ಏಪ್ರಿಲ್, ಮೇ, ಜೂನ್ ಅಥವಾ ಜುಲೈ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದ್ರದ್ದು. ಓಕೆ, ಲೆಟ್ ಅಸ್ ಕನ್ಸಿಡರ್ ಜುಲೈ ಅಂತ ತಿಳ್ಕೊಂಡು 1 2 3 4 ಮಂತ್ಸ್ ಇದಕ್ಕೆ ಆಗ್ತದ, ಇದು 5 ಮಂತ್ಸ್ ಆಗ್ತದೆ.
ಆಲ್ಮೋಸ್ಟ್ ನಿಮ್ಗೆ ಸೇಮ್ ಟೈಮ್ ಸಿಗ್ತದೆ. ನಾವು 4 ಮಂತ್ಸಲ್ಲಿ ಎಲ್ಲ ಸಿಲೆಬಸ್ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿ, ರೈಟಾ. ದಿಸ್ ಇಸ್ ದ ರೋಡ್ ಮ್ಯಾಪ್. ಹಾಗಾದರೆ ಫಸ್ಟ್ ವಿ ವಿಲ್ ಕಾನ್ಸಂಟ್ರೇಟ್ ಆನ್ ದಿಸ್ WRD 90 ಪೋಸ್ಟ್ಸ್. WRD 90 ಪೋಸ್ಟ್ ಕಾನ್ಸಂಟ್ರೇಟ್ ಮಾಡಿ 4 ತಿಂಗಳಲ್ಲಿ ಇದರದ್ದೆಲ್ಲ ಸಿಲೆಬಸ್ ಮುಗಿಸಿದ್ರೆ ನಾನು ನಿಮಗೆ ಮುಂದೆ ಏನು ಹೇಳ್ತೀನಿ ಅಂದರೆ, ಈ ಫೋಲ್ಡರ್ನ ಕಾಪಿ ಮಾಡಿ ಇಲ್ಲಿ ಹಾಕ್ರಿ ಅಂತೇಳಿ ನಾನು ಜಸ್ಟ್ ಆ ಫೋಲ್ಡರ್ಗಳನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿಸ್ತೀನಿ ಹೊರತು ಇದರದ್ದು ಸಿಲೆಬಸ್ನ ನಾನು ಕವರ್ ಮಾಡೋದಿಲ್ಲ. ನಾನು ಕೇವಲ WRDನ ಕವರ್ ಮಾಡ್ತಾ ಹೋಗ್ತೀನಿ, ರೈಟಾ. ದಿಸ್ ಈಸ್ ಆಲ್ ಅಬೌಟ್ ಅವರ್ ಪ್ಲಾನ್ ಆ್ಯಂಡ್ ವಿ ವಿಲ್ ಶ್ಯೂರ್ಲಿ ಎಕ್ಸಿಕ್ಯೂಟ್. ಯಾವ ರೀತಿ ಓದಬೇಕು, ಪ್ರಿಪ್ರೇಷನ್ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಒಂದು ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ಓಕೆ, ನಾವು ವಿಡಿಯೋಸನ್ನು ಫಾಸ್ಟ್ ಮಾಡೋದಾಗಲಿ, ಎಡಿಟ್ ಮಾಡೋದಾಗಲಿ, ಅಥವಾ ಮತ್ತೆ ಚೆನ್ನಾಗಿ ಬ್ಯಾಕ್ಗ್ರೌಂಡ್ಸ್ ಮತ್ತು ಏನದು ಲೈಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿ ನನ್ನ ಮುಖ ತೋರಿಸೋದು ಅಥವಾ ಆ ಟೈಪ್ ಮಾಡೋದಾಗಲಿ ಏನು ನಾವು ಎಡಿಟಿಂಗನ್ನು ಮಾಡೋದಿಲ್ಲ. ಅಟ್ರಾಕ್ಷನ್ ಬಗ್ಗೆ ನಾನು 0 ಕಾನ್ಸಂಟ್ರೇಟ್ ಮಾಡ್ತೀನಿ. ಕಂಟೆಂಟ್ ಮೇಲೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಓಕೆ, ಒಬ್ಬ ಸ್ಟೂಡೆಂಟ್ಗೆ ಏನು ಬೇಕು ಅಂದರೆ ಒಬ್ಬ ಟೀಚರ್ ಬೇಕು. ಟೀಚರ್ ಬರೀತಕ್ಕಂಥ ಬ್ಲ್ಯಾಕ್ ಬೋರ್ಡ್ ಸ್ಟೂಡೆಂಟ್ಗೆ ಕಾಣಬೇಕು. ಟೀಚರ್ ಕಳಿಸ್ತಕ್ಕಂಥ ಎಲ್ಲ ನೋಟ್ಸ್ಗಳು ಸ್ಟೂಡೆಂಟ್ಸ್ಗೆ ಸಿಗಬೇಕು, ಕರೆಕ್ಟಾ? ಓಕೆ, ನಾವು ಟೀಚರ್ ನಾನಿದ್ದೀನಿ, ಬ್ಲ್ಯಾಕ್ ಬೋರ್ಡ್ ಅಥವಾ ವೈಟ್ ಬೋರ್ಡ್, ದಿಸ್ PDF ಅದ, ನನ್ನ ಹತ್ರ ಪೆನ್ ಅದ, ಯು ಕ್ಯಾನ್ ರೀಡ್ ದ್ಯಾಟ್. ನೋಟ್ಸನ್ನು ನಾನು ನಿಮಗೆ ವಾಟ್ಸಪ್ ಮೂಲಕ ಕಳಿಸ್ತೀನಿ ಮತ್ತು ಟೀಚರ್ ಸ್ಟೂಡೆಂಟ್ಸ್ ಕೈಗೆ ಸಿಗಬೇಕು. ದೇರ್ಫೋರ್ ವಾಟ್ಸಪ್ ಥ್ರೂ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಓಕೆ, ಡೋಂಟ್ ಕಾಲ್ ಮೀ, ನನಗೆ ಕಾಲ್ ಮಾಡಬೇಡಿ. ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಆ ಮೆಸೇಜನ್ನು ನೋಡಿ ನನ್ನ ಫ್ರೀ ಟೈಮಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ರಿಪ್ಲೈ ಮಾಡೋದು ಮತ್ತು ಫೋನ್ ಮಾಡೋದು ಎರಡನ್ನೂ ಇವ್ಯಾಲ್ಯೂಯೇಟ್ ಮಾಡ್ತೀನಿ. ರಿಪ್ಲೈ ಮಾಡಿದರೆ ಮತ್ತು ಕಾಲ್ ಮಾಡಿ ಆನ್ಸರ್ ಹೇಳೋದು, ಇವೆರಡರೊಳಗೆ ಯಾವ್ದು ಈಸಿ ಆಗುತ್ತಾ ಅದನ್ನು ಮಾಡ್ತೀನಿ. ರಿಪ್ಲೈ ಮಾಡೋದು ಈಸಿ ಆದರೆ ರಿಪ್ಲೈ ಮಾಡ್ತೀನಿ. ರಿಪ್ಲೈ ಮಾಡಲಿಕ್ಕೆ ಜಾಸ್ತಿ ಟೈಮ್ ತೊಗೊಳ್ತದೆ, ಫೋನ್ ಮಾಡಿ ಹೇಳ್ಬಿಟ್ರೆ ಚಲೋ ಆಗ್ತದೆ ಅಂದರೆ ನಿಮ್ಗೆ ಕಾಲ್ ಮಾಡಿ ಅದನ್ನು ಸಾಲ್ವ್ ಮಾಡ್ಕೊಂಡು ಈ ರೀತಿ ವಿ ವಿಲ್ ಹ್ಯಾವ್ ದಟ್ ಟೈಮ್. ಅನದರ್ ಥಿಂಗ್ ಈಸ್ ಹೌ ವಿ ವಿಲ್ ಕವರ್ ದ ಸಿಲೆಬಸ್. ಯಾವ ರೀತಿ ಕವರ್ ಮಾಡ್ತೀವಿ ಅಂದರೆ ಎವ್ರಿ ಡೇ 2 hours ಯು ವಿಲ್ ರಿಸೀವ್ 1 ವಿಡಿಯೋ. ಅದರಲ್ಲಿ ಕವರ್ ಆಗಿರ್ತಕ್ಕಂಥ ಸಿಲೆಬಸ್, ಅದರಲ್ಲಿ ಕವರ್ ಆಗಿರ್ತಕ್ಕಂಥ ಕಂಟೆಂಟ್ದು ನೋಟ್ಸ್ ಅದನ್ನ ನಿಮ್ಮ ಯೂಟ್ಯೂಬಲ್ಲಿ ಇದು ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ. ಓಕೆ, ಶೇರ್ ಮಾಡಿದ ತಕ್ಷಣ ನೀವೇನು ಮಾಡ್ತೀರಿ ಅಂದರೆ 2 hours ಆ ವಿಡಿಯೋನ ನೋಡ್ಕೊಳ್ರಿ, ಈ ನೋಟ್ಸನ್ನು ಓದ್ಕೊಂಡು ಆ ನೋಟ್ಸ್ಲಿಂದ ಯುವರ್ ಓನ್ ನೋಟ್ಸನ್ನು ತಯಾರು ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಅವಾಗ ನಾ ಹೇಳ್ಬೋದು ಸ್ಟಡಿ ಕಂಪ್ಲೀಟ್ ಆಯ್ತು ಅಂತ. ಯಾವಾಗಾದರೂ ನನಗೆ ರಜೆ ಸಿಕ್ಕಾಗ, ಸಂಡೇ ಅಥವಾ ಸಾಟರ್ಡೆ ರಜೆ ಸಿಕ್ಕಾಗ ಓಲ್ಡ್ ಕ್ವಶನ್ ಪೇಪರ್ಸ್ ನನ್ನ ಹತ್ರ ಇದ್ದರೆ ಅವುಗಳನ್ನು ಸಾಲ್ವ್ ಮಾಡ್ತೀನಿ. ಈ ವಿಡಿಯೋ ನೋಡ್ತಕ್ಕಂಥ ಯಾರಾದರೂ ನಿಮ್ಮ ಹತ್ರ ಓಲ್ಡ್ ಕ್ವಶನ್ ಪೇಪರ್ ಇದಾವೆ ಅಂತ ಅನಿಸಿದರೆ ಅದನ್ನು ನನ್ನ ವಾಟ್ಸಪ್ ನಂಬರ್ಗೆ ಶೇರ್ ಮಾಡಿದರೆ ನಾನು ಅದನ್ನು ವಿಡಿಯೋ ಮೂಲಕ ನಾನು ನಿಮಗೆ ಸೊಲ್ಯೂಷನ್ಸನ್ನು ಸೆಂಡ್ ಮಾಡ್ತೀನಿ, ರೈಟಾ? ಓಕೆ, ಆ್ಯಂಡ್ ಅನದರ್ ವೆರಿ ಇಂಪಾರ್ಟೆಂಟ್, ನಾ ವರ್ಕಿಂಗ್ ಪ್ರೊಫೆಷನಲ್ ಇರೋದ್ರಿಂದ ನನ್ನ ಹತ್ರ ಟೈಮ್ ಸಿಗ್ತಿರಂಗಿಲ್ಲ. ಯಾವುದು ಈ ಕಂಟೆಂಟ್ ತಯಾರು ಮಾಡೋಕ್ಕಾಗಿರ್ಬೋದು ಅಥವಾ ಮಾಡಿದ ವಿಡಿಯೋನ ಸ್ವಲ್ಪ ಎಡಿಟ್ ಅಂದರೆ ಅಲ್ಲಿ ಇಲ್ಲಿ ಕಟ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡೋದಕ್ಕಾಗಿರ್ಬೋದು. ಇದಕ್ಕೆಲ್ಲದಕ್ಕೂ ಕೂಡ ನಾನು ಒಬ್ಬ ಅಸಿಸ್ಟೆಂಟನ್ನು ಇಟ್ಕೊಂಡಿರ್ತೀನಿ. ಆ ಅಸಿಸ್ಟೆಂಟ್ಗೆ ಸ್ಮಾಲ್ ಅಮೌಂಟನ್ನು ಪೇ ಮಾಡ್ತೀನಿ. ಬಿಕಾಸ್ ಅವರು ಇದನ್ನು ಟೈಮ್ ತೊಗೊಂಡು ಇದನ್ನೆಲ್ಲ ಮಾಡೋದನ್ನು ಸ್ಮಾಲ್ ಅಮೌಂಟ್ ಪೇ ಮಾಡ್ತೀವಿ. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ಯೂಟ್ಯೂಬ್ ಬಿಕಾಸ್ ದ ಚಾನಲ್ ಹ್ಯಾಸ್ ನಾಟ್ ಗ್ರೋನ್ and I am not expecting any fees from you people. Therefore, you can contribute it later after 5 or 6 continuous videos. Then I will share my QR code starting from 50 RS to whatever you like that you can share per subject. Okay, through that QR code, and this amount I can share it with the editing committee or otherwise any students who are helping me, right? Then ಅದು ಅಮೌಂಟ್ ಏನಾದರೂ ಜಾಸ್ತಿ ಆಗ್ತಿತ್ತು ಅಂತಂದರೆ ಅದನ್ನು ಅಪ್ಕಮಿಂಗ್ ವಿಡಿಯೋಸಲ್ಲಿ QR ಕೋಡ್ನ ಬಂದ್ ಮಾಡಲಾಗ್ತದೆ. ನನಗೆ ಎಷ್ಟು ಬೇಕಾಗಿರ್ತದೆ ಅಷ್ಟು ಕಲೆಕ್ಟ್ ಆಯ್ತು ಅಂದರೆ QR ಕೋಡ್ ಸ್ಟಾಪ್ ಆಗ್ತದೆ, ರೈಟ್? ಇಟ್ ಇಸ್ ಜಸ್ಟ್ 50 rupees ಪರ್ ಸಬ್ಜೆಕ್ಟ್ ಪರ್ ಸ್ಟೂಡೆಂಟ್, ಪರ್ ಸಿನ್ಸಿಯರ್ ಸ್ಟೂಡೆಂಟ್ಸ್. ನೀವು ಸಿನ್ಸಿಯರ್ ಇಲ್ಲ ಅಂತಂದರೆ ಅವಶ್ಯಕತೆ ಇಲ್ಲ, ಪರ್ ಸಿನ್ಸಿಯರ್ ಸ್ಟೂಡೆಂಟ್. ಓಕೆ, ದಿಸ್ ಇಸ್ ದ ಮಿನಿಮಮ್ ಅಮೌಂಟ್ ಯು ಕ್ಯಾನ್ ಬೇರ್ ವಿತ್ ಮೀ. ಓಕೆ, ರೈಟ್. ನೆಕ್ಸ್ಟ್ ಟುಡೇ April 1 ಅದ, ಇವತ್ತಿಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಿಂದ ನಿಮ್ಗೆ ಎಕ್ಸಾಕ್ಟ್ 1ನೇ ಚಾಪ್ಟರಿಂದ ಅಂದರೆ WRD ಏನಿತ್ತಲ್ಲ ಈ WRD ಸ್ಟಾರ್ಟ್ ಮಾಡೋಣ. ಫಸ್ಟ್ ಚಾಪ್ಟರಿಂದ ಶುರು ಮಾಡ್ತಾ ಹೋಗೋಣ. ನಾಳೆ ನಿಮಗೆ 2 ಅವರ್ದು ವಿಡಿಯೋ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಈ ರೀತಿ ಎವ್ರಿ ಡೇ 2 hours, 1.5 hour, 3 hour ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರ್ತದೆ. ನೀವು ನನ್ನ ಜೊತೆ ಫಾಲೋ ಮಾಡ್ತಾ ಹೋಗಿ. ಥ್ಯಾಂಕ್ ಯು ವೆರಿ ಮಚ್.